ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಸುಲಭವಾಗಿ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇಲ್ಲಿ ನಾನು 1 kg ಅಷ್ಟು ಅಕ್ಕಿಗೆ 1/4 kg ಅಷ್ಟು ಕಡಲೆ ಸೇರಿಸ್ಕೊಂಡಿದ್ದೀನಿ, 1/4 kg ಅಷ್ಟು ಸಾಬೂದಾನ ಸೇರಿಸ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಕೋ ಬದಲು ನಾನಿಲ್ಲಿ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎರಡೂ ಸಹ ಹುರಿದ್ಬಿಟ್ಟು ಮಿಲ್ಗೆ ಹಾಕ್ಸ್ಕೊಬಂದಿದ್ದೀನಿ. ನಂತರ ಇಲ್ಲಿ ನಾನು ಸೋಡಾ ಹಾಕ್ಕೊಂಡಿದ್ದೀನಿ, ಅಜ್ವೈನ್ ಹಾಕ್ಕೊಂಡಿದ್ದೀನಿ, ಕಸೂರಿ ಮೆಥಿ ಸೇರಿಸ್ಕೊಂಡಿದ್ದೀನಿ. ನಂತರ ಹುರಿದಿರುವಂಥ ಎಳ್ಳು ಸಹ ಸೇರಿಸ್ಕೋಬೋದು, ನಾನು ಇಲ್ಲಿ ಸೇರಿಸ್ಕೊಂಡಿಲ್ಲ. ನಂತರ ಬಿಸಿ ಮಾಡಿರುವಂಥ ತುಪ್ಪ, ಎಣ್ಣೆ ಅಥವಾ ಡಾಲ್ಡಾನ ಸೇರಿಸ್ಕೋಬೋದು. ನಂತರ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಬೇಕು. ಎಲ್ಲನೂ ಸಹ ಒಂದುಗೂಡಬೇಕು. ಆ ರೀತಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿ ಒಂದು ಉಂಡೆ ಮಾಡಿ ಗಟ್ಟಿಯಾಗಿ ಇಟ್ಕೊಂಡಾಗ ಈ ರೀತಿ ಆಗಿರಬೇಕು. ಈಗ ಬಿಸಿ ನೀರನ್ನ ಹಾಕೊಳ್ತಾ ಕಲಿಸ್ಕೊತಾ ಬರಬೇಕು. ಬಿಸಿ ನೀರು ಹಾಕ್ಕೊಳ್ಳಿ. ತಣ್ಣೀರು ಹಾಕ್ಕೊಂಡ್ರೆ ಚಕ್ಲಿಗಳೆಲ್ಲ ಸಹ ನೀಟಾಗಿ ಬರೋದಿಲ್ಲ ಶೇಪು. ಬಿಸಿ ನೀರು ಹಾಕಿ ಕಲಿಸೋದ್ರಿಂದ ಚಕ್ಲಿಗಳು ಸಹ ತುಂಬ ಟೇಸ್ಟಿಯಾಗಿ ಮತ್ತು ಚೆನ್ನಾಗಿ ಶೇಪಲ್ಲಿ ಬರುತ್ತೆ. ಈ ರೀತಿ ಡೋ ರೀತಿ ಪ್ರಿಪೇರ್ ಮಾಡ್ಕೊಳ್ಳಿ. ಸ್ವಲ್ಪ ತುಂಬ ಸಾಫ್ಟಾಗೇ ಇರಲಿ. ಆಮೇಲೆ ಒಂದು 15 ಮಿನಿಟ್ಸ್ ಬಿಡಬೇಕು. 15 ಮಿನಿಟ್ಸ್ ಬಿಟ್ಟಾದಮೇಲೆ ಈ ರೀತಿ ಏನು ಮಾಡಬೇಕು, ಚೆನ್ನಾಗಿ ನಾದ್ಬಿಟ್ಟು ಸಿಲಿಂಡರ್ ಶೇಪ್ ಆಕಾರಕ್ಕೆ ತೊಗೊತಾ ಬರಬೇಕು. ನೋಡಿ, ಈ ರೀತಿ ಸಿಲಿಂಡರ್ ಶೇಪಿಗೆ ತೊಗೊಂಡು ಈಗ ನಾನು ಚಕ್ಲಿ ಮೋಲ್ನ ತೊಗೊಂಡಿದ್ದೀನಿ. ಚಕ್ಲಿ ಮೋಲ್ನ ತೊಗೊಂಡು ಇದಕ್ಕೆ ನಾನು ಸ್ವಲ್ಪ ಹಿಟ್ಟು ಎಷ್ಟಾಗುತ್ತೋ ಅಲ್ಲಿವರೆಗೂ ತುಂಬಿಟ್ಟು ನಂತರ ಈ ಚಕ್ಲಿ ಮೋಲ್ಡ್ ಮೇಲ್ಗಡೆ ಕ್ಯಾಪ್ ಇರುತ್ತಲ್ಲ, ಆ ಕ್ಯಾಪ್ನು ಸಹ ಹಾಕ್ಕೊಂಡು ಇವಾಗ ನೀವು ಒಂದು ತಟ್ಟೆ ಮೇಲೆ ಹಾಕ್ಬೋದು ಅಥವಾ ಬಟರ್ ಶೀಟು ಯಾವುದನ್ನ ಪೇಪರ್ ಮೇಲೂ ಸಹ ಹಾಕೋಬೋದು. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಚಕ್ಲಿ, ಒಂಚೂರು ಸಹ ಮುರಿತಿಲ್ಲ. ಇದೇ ರೀತಿ ನೋಡಿ ನಾನು ಮಾಡ್ತಾ ಇದ್ದೀನಿ. ನಂತರ ಎಣ್ಣೆಗೆ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಸಹ ಚೆನ್ನಾಗಿ ಒಳಗಡೆ ಬೆಂದಿರಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.